गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्म तस्मै श्री गुरुवे नमः। तस्मै श्री गुरुवे नमः। तस्मै श्री गुरुवे नमः। ರೇಖಿ ಮಾತೆಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು. ನವ ದುರ್ಗೆಯರಿಗೆ ಧನ್ಯವಾದಗಳು. ನಮ್ಮ ನಿಮ್ಮ ತಂದೆ ತಾಯಂದಿರಿಗೆ ಧನ್ಯವಾದಗಳು. ನಮ್ಮ ನಿಮ್ಮ ಕುಲದೇವತೆ ಕುಲದೇವರುಗಳಿಗೆ ಧನ್ಯವಾದಗಳು. ಎಲ್ಲ ಗುರುಗಳಿಗೆ ಸದ್ಗುರುಗಳಿಗೆ ಧನ್ಯವಾದಗಳು. ಎಲ್ಲ ಋಷಿ ಮುನಿಗಳಿಗೆ ಧನ್ಯವಾದಗಳು. ಬ್ರಹ್ಮಾಂಡದಲ್ಲಿರುವಂತ ಎಲ್ಲ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಅವರ ಆಶೀರ್ವಾದ ಕರುಣೆ ಕೃಪೆ ಸದಾ ಯಾವಾಗ್ಲೂ ನಮ್ಮೆಲ್ಲರ ಮೇಲೆ ಹೀಗೆ ಇರ್ಲಿ ಅಂತೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ಈ ದಿನದ ರೇಖಿ ಲೆವೆಲ್ 1-2 ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ನಾನು ಕೋರ್ತೇನೆ. ನಾವೆಲ್ಲರೂ ಕೂಡ ಹೇಗೆ ಅಂತ ಹೇಳಿದ್ರೆ ಕೆಲವು ಸ್ನೇಹಿತರ ಮುಖಾಂತರ ಆಗಿರಬಹುದು, ಯೂಟ್ಯೂಬ್ ನ ಮುಖಾಂತರ ಆಗಿರ್ಬಹುದು, ಅಥವಾ ನಮ್ಮ ರಿಲೇಶನ್ಶಿಪ್ ಗಳಾಗಿರ್ಬಹುದು, ಅಥವಾ ನಮ್ಗೆ ಯಾರಾದ್ರೂ ಮುಖಾಂತರ ಅದು ನಮ್ಗೆ ಈ ಲಿಂಕ್ ಬಂದು ನಾವು ಈ ಒಂದು ಕ್ಲಾಸ್ಗೆ ನಾವು ಜಾಯ್ನ್ ಆಗಿರಬಹುದು. ಆದ್ರೆ ರೇಖಿ ತಿಳ್ಕೊಳ್ಬೇಕು, ರೇಖಿಯ ಕೆಲಸ ಏನು, ರೇಖಿ ಹೇಗೆ ಕಾರ್ಯ ಮಾಡುತ್ತೆ ಅಂತ ಅದನ್ನ ತಿಳ್ಕೋಬೇಕು ಅಂತ ಒಂದು ಹಂಬಲ ನಮ್ಮಲ್ಲಿ ಬಂದಿದೆಯಲ್ಲ, ಆ ಹುಡುಕಾಟವನ್ನ ನಾವು ಮಾಡ್ತಾ ಇದೀವಲ್ಲ, ಅದಕ್ಕೆ ನಾನು ಧನ್ಯವಾದಗಳನ್ನ ಹೇಳ್ತೇನೆ. ಅಂದ್ರೆ ಏನು, ಅದು ಯಾಕೆ ತಿಳ್ಕೋಬೇಕು, ಅದ್ರಿಂದ ನಮ್ಗೆ ಏನ್ ಪ್ರಯೋಜನ ಆಗುತ್ತೆ, ಅದರಿಂದ ನಮ್ ಸಮಸ್ಯೆಗಳಿಂದ ನಾವು ಹೊರ ಬರಬಹುದಾ ಅಂತ ನಿಮ್ಮ ಒಳಗಡೆ ಒಂದು ಆ ತುಡಿತ, ಅದನ್ನ ಹುಡುಕಾಟ ಮಾಡ್ಬೇಕು ಅನ್ನೋದು ಒಂದು ಒಂದು ಕ್ರಿಯೆ ನಮ್ಮ ಒಳಗಡೆ ಬಂತಲ್ಲ, ಅದು ಎಲ್ಲಿಂದ ಬಂತು ಅಂತ ಹೇಳಿದ್ರೆ ಆ ಪರಮಾತ್ಮನ ಅನುಗ್ರಹದಿಂದ. ಆ ಮನಸ್ಸಿನ ಒಳಗಡೆ ಆ ತೊಳಲಾಟ ನಮ್ಮಲ್ಲಿ ಇಲ್ಲ ಅಂತ ಹೇಳಿದ್ರೆ ನಾವ್ ಯಾರು ಕೂಡ ಇವತ್ತಿಲ್ಲಿ ಗ್ಯಾದರ್ ಆಗ್ತಾ ಇರ್ಲಿಲ್ಲ. ನಾನು ಕೂಡ ಹಾಗೇನೆ ಆ ಹುಡುಕಾಟದಿಂದ ಆ ತೊಳಲಾಟದಲ್ಲಿ ನನಗೂ ಕೂಡ ಈ ಒಂದು ವಿದ್ಯೆ ಸಿಕ್ಕಿರುವಂತದ್ದು. ಈ ಹಂಬಲನೆ ನಮ್ಮನ್ನೆಲ್ಲರನ್ನು ಕೂಡ ಇವತ್ತಿಗೆ ತಂದು ಸೇರಿಸಿದೆ, ನಮ್ಮನ್ನೆಲ್ಲರನ್ನು ಕೂಡ ಒಟ್ಟಿಗೆ ಒಟ್ಟಿಗೆ ಒಂದು ಕಡೆ ತಂದು ನಿಲ್ಲಿಸಿದೆ. ಹಾಗಾದ್ರೆ ರೇಖಿ ಅಂತಂದ್ರೆ ಏನು? ಇದು ನಮ್ಮ ಜೊತೆಯಲ್ಲೇ ಇರುವಂತಹ, ನಮ್ಮ ಅಕ್ಕಪಕ್ಕದಲ್ಲೇ ಇರುವಂತಹ, ನಮ್ಮ ನೆಲದ ವಿದ್ಯೆ ಆಗಿರುವಂತದ್ದು ಇದು ರೇಖಿ. ರೇಖಿ ಅನ್ನೋ ಪದ ಯಾವುದು ಅಂತ ಹೇಳಿದ್ರೆ ಇದು ಒಂದು ಜಪಾನಿನ ಪದ. ಈ ವರ್ಡ್ಸ್ ಇದು ಜಪಾನಿನ ಲ್ಯಾಂಗ್ವೇಜ್ ಅಲ್ಲಿ ಇದನ್ನ ರೇಖಿ ಅಂತಂದ್ರೆ ಏನು, ರೇ ಅಂತಂದ್ರೆ ಏನು? ಇವತ್ತಿನ ಕ್ಲಾಸ್ ಅಲ್ಲಿ ನಾವು ರೇಖಿ ಅಂತಂದ್ರೆ ಏನು ಅಂತ ನಾವು ತಿಳ್ಕೊಳ್ತಾ ಬೇಡ. ಹಾಗಾದ್ರೆ ಏನು ಆಗ ಅಂತ ಹೇಳಿದ್ರೆ ರೇ ಅಂತಂದ್ರೆ ಏನು? ಸರ್ವವ್ಯಾಪಿ. ಸರ್ವವ್ಯಾಪಿಯಾಗಿರೋದು ಯಾರು? ಅಣುವಿನಲ್ಲಿ, ಕಣ ಕಣದಲ್ಲಿ, ಎಲ್ಲಾ ಕಡೆ ಇರುವಂತ ಆ ಒಂದು ಚೇತನ ಯಾವುದು? ಪರಮಾತ್ಮ. ಅಂದ್ರೆ ಸರ್ವವ್ಯಾಪಿಯಾಗಿರುವಂತಹ. ಕಿ ಅಂತಂದ್ರೆ ಏನು? ಒಂದು ಶಕ್ತಿ, ಒಂದು ಪ್ರಾಣ ಶಕ್ತಿ. ಎಲ್ಲೆಲ್ಲೂ ಇಡೀ ಬ್ರಹ್ಮಾಂಡದಲ್ಲೇ ಇರುವಂತ ಒಂದು ಆ ಶಕ್ತಿಯನ್ನ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಅದೇ ರೇಖಿ. ನಮ್ಮ ಋಷಿ ಮುನಿಗಳಾಗಿರ್ಬಹುದು, ನಮ್ಮ ಗ್ರಂಥಗಳಲ್ಲಾಗಿರ್ಬಹುದು, ಎಲ್ಲಾ ಕಡೆನೂ ಅದನ್ನ ಪ್ರಾಣ ಶಕ್ತಿ ಅಂತಾನೆ ಪ್ರಾಣಾಯಾಮವನ್ನ ಮಾಡಿ, ಪ್ರಾಣಿಕ್ ಹೀಲಿಂಗ್ ಅನ್ನ ಕಲೀರಿ ಅಂತ ನಮ್ಗೆ ಯಾಕೆ ತಿಳಿಸ್ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದನ್ನ ಪ್ರಾಣ ಶಕ್ತಿ ಅಂತಾನೆ ನಮ್ಮಲ್ಲಿ ಕರೀತಾ ಇರುವಂತದ್ದು. ಆದ್ರೆ ನಮ್ಮಲ್ಲಿರುವುದನ್ನ ನಾವು ನಮ್ಗೆ ಗೊತ್ತಾಗಿಲ್ಲ. ನಮ್ಮ ವಿದ್ಯೆಯನ್ನ ನಾವೇ ಮರ್ತು ಹೋಗ್ತಾ ಇದ್ದೀವಿ. ಈ ಮರ್ತು ಹೋಗ್ತಾ ಇರುವಂತಹ ವಿದ್ಯೆಯನ್ನ ನಮ್ಮ ಋಷಿ ಮುನಿಗಳು, ಸಾಧುಗಳು, ಸಂತರುಗಳು ನಮಗೆ ಕೊಟ್ಟಿರಂತಹ ಜ್ಞಾನವನ್ನ ನಾವು ಮರಿತಾ ಬಂದ್ವಲ್ಲ.
ಅದಕ್ಕೆ ಆ ಪರಮಾತ್ಮ ಏನ್ ಮಾಡ್ದ ಅಂದ್ರೆ ಹೊಸ ರೂಪದಲ್ಲಿ ಹೊಸದಾದಂತ ವಿಧಾನದ ಮುಖಾಂತರ ನಮ್ಗೆ ಮತ್ತೊಮ್ಮೆ ನಮ್ಮೆಲ್ಲರಿಗೂ ಕೂಡ ಕಲಿಬೇಕು ಅಂತ ಈ ಒಂದು ವಿದ್ಯೆಯನ್ನ ಕೊಟ್ಟಿದ್ದಾರೆ. ಅದಕ್ಕೆ ನಾವು ತುಂಬಾ ಕೃತಜ್ಞತರಾಗಿರ್ಬೇಕು ನಾವು, ಅಲ್ವಾ? ಅದನ್ನೇ ಹೇಳ್ತಾ ಇರೋದು. ಆ ಪರಮಾತ್ಮ ಎಲ್ಲಾ ಕಡೆನೂ ಇದ್ದಾನೆ, ಎಲ್ಲಾ ಕಡೆನೂ ಶಕ್ತಿ ಇದೆ. ಎಲ್ಲಿ ಅದು ಹೋಗೋದಿಕ್ಕಾಗಲ್ಲ ಹೇಳಿ? ಯಾವ ಪ್ಲೇಸ್ ಅನ್ನ ಅದು ಸೇರ್ದೇ ಇರೋದಕ್ಕೆ ಸಾಧ್ಯ ಇಲ್ಲ ಹೇಳಿ? ಆ ಸೂರ್ಯನ ಬೆಳಕು ಯಾವ ಕಡೆ ಇಲ್ಲ ಹೇಳಿ? ಎಲ್ಲಾ ಕಡೆ ಆತ್ಮನ ಶಕ್ತಿಯನ್ನ, ಆತ್ಮನ ಶಕ್ತಿಯನ್ನ ನಾವು ಹೇಗೆ ಕಲಿಬಹುದು ನಾವು? ನಮ್ಮ ಮೇಲೆ ಯಾಕೆ ಪರಮಾತ್ಮನಿಗೆ ಅಷ್ಟೊಂದು ಆಸೆ ಇದೆ? ಯಾಕೆ ಇಲ್ಲಿ ಕರ್ಕೊಂಡ್ಬಂದು ತೋರಿಸ್ಕೊಂಡಿರ್ಬೋದು? ಇವಾಗ ನೀವು ಬಂದಿಲ್ವಲ್ಲ ಇಲ್ಲಿಗೆ? ಆ ಪರಮಾತ್ಮನ ಆಟ, ಅವನ ಆಟ ಏನು? ನಿಮಗೆ ಸಮಸ್ಯೆಗಳನ್ನ ಕೊಟ್ಟ, ತೊಂದರೆಗಳನ್ನ ತಂದಿಟ್ಟ, ಇಂಥ ಪರಿಸ್ಥಿತಿಗಳನ್ನ ತಗೊಬಂದಿಟ್ಟಿದ್ದಾನೆ. ಆಗ ನೀವೇನ್ ಮಾಡಿದ್ರಿ? ಕ್ವಶನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರಿ. ಯಾಕೆ ನನಗೆ ಈ ಸಮಸ್ಯೆ? ಎಲ್ಲಿಂದ ಬರ್ತಾ ಇದೆ? ನನಗೆ ಯಾಕೆ ಬರ್ತಾ ಇದೆ? ಅಂಥಾದೇನ್ ನಾನ್ ಮಾಡಿದೀನಿ? ಯಾರು ಇಲ್ಲದೆ ಇರೋದು ನನಗೆ ಯಾಕೆ ಬಂತು? ಕಾರಣ ಏನು? ಇದಕ್ಕೆ ಸಮಸ್ಯೆ ಎಲ್ಲಿದೆ? ಇದಕ್ಕೆ ಪರಿಹಾರ ಏನು ಅಂತ ಗೊತ್ತು. ಮತ್ತೆ ಕಾರಣ ಯಾರು? ಕಾರಣ ಸಮಸ್ಯೆ ಕೊಟ್ಟಿದ್ದಕ್ಕೆ ಕಾರಣ ಬಂದಿದ್ದು ಗೊತ್ತಿಲ್ಲ ಅಂತ ಹೇಳಿದ್ರೆ ಜೀವನ ಮಾಡಿತ್ತು ನಿಮ್ಮ ಮೇಲೆ ಮಾಡ್ತಾ ಇದ್ದಾನೆ. ಪರೀಕ್ಷೆ ಗೆಲ್ಬೇಕಾ ಬೇಡ ನಾವು? ನಾವೇನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಆಸೆಯಿಂದ, ಟೆನ್ಷನ್ನಿಂದ ಅದರಲ್ಲೇ ಜೀವನಕ್ಕೆ ಬಿಡ್ತಾ ಇದೀವಲ್ಲ. ಹೌದಲ್ವಾ? ನೋಡಿ, ನಿಧಾನವನ್ನು ಯೋಚನೆ ಮಾಡ್ತಾ ಹೋದ್ರೆ ಇದೇನು ಹೊಸ, ಇನ್ನೇನು ಟೆನ್ಷನ್, ಇನ್ನೇನು ನನ್ನ ಮರಳಿ ತುಂಬಿಕೊಂಡಿದೆಯಲ್ಲ. ಹೇಗ್ ಮಾಡೋದು? ಸಂಸಾರದಲ್ಲಿ ಇದ್ದುಕೊಂಡಿದ್ರೆ ನಾವು ವಿದ್ಯೆಯನ್ನ ಕಲಿಬಹುದು. ಯಾಕೆ ನಮ್ಗೆ ಕಂಡ ಅಷ್ಟೊಂದು ಇಷ್ಟ ಆಗಿದೆ? ಸಂಸಾರದಲ್ಲಿ ನಮ್ಮ ಕೆಲಸ ಏನು? ಗೃಹಸ್ಥಾಶ್ರಮವನ್ನು ಆಯ್ಕೆ ಮಾಡ್ಕೊಂಡಾಗ ನಮ್ಮ ಕೆಲಸ ಏನು? ಮಕ್ಕಳು ನೋಡ್ಕೋಬೇಕು, ಗಂಡ ನೋಡ್ಕೋಬೇಕು, ಹೆಂಡತಿ ನೋಡ್ಕೋಬೇಕು, ಪರಿವಾರದ ಜೊತೆ ಇರ್ಬೇಕು, ಅಭಿವೃದ್ಧಿ ಕೆಲಸಗಳನ್ನ ನಾವು ಮಾಡ್ಬೇಕಲ್ವಾ? ಅದನ್ನ ಏನೋ ಕೂಡ ಅದೆಲ್ಲ ಕೆಲಸಗಳ ಜವಾಬ್ದಾರಿಗಳ ನಡುವೆ ಮಹತ್ವದಿಂದ ಸಮಯವನ್ನು ಕೊಡ್ತಾ ಇರಲಿಲ್ಲ. ಎಷ್ಟೇ ಕೆಲಸ ಇದ್ರು, ಎಷ್ಟೇ ಏನೇ ಇದ್ರು ನಾ ಪರಮಾತ್ಮನ್ ಕರಿತಾ ಇದೀವಲ್ಲ. ಹಾಗಾಗಿನೇ ಆ ಪರಮಾತ್ಮನಿಗೆ ನಮ್ಮ ಮೇಲೆ ಅಪಾರವಾದ ಪ್ರೀತಿ ಇದೆ. ಆದ್ರೆ ಅದನ್ನ ನೋಡುವಂತ ದೃಷ್ಟಿ, ಅಜ್ಞಾನ, ಅರಿವು ನಮ್ಮಲ್ಲಿ ಇಲ್ಲದೇ ಇರೋ ರೀತಿಯಲ್ಲಿ ಆಗಿರುವಂತದ್ದಾಗಿದೆ. ಹೌದಲ್ವಾ? ಈ ಒಂದು ನೋಡಿ, ನಾವ್ ಹೇಳೋದು ಈ ಒಂದು ಆ ಪರಮಾತ್ಮನ ದಿವ್ಯ ಶಕ್ತಿ, ಆ ಪರಮಾತ್ಮನ ಪ್ರಾಣ ಶಕ್ತಿ ಯಾವಾಗ್ಲೂ ನಮ್ ಜೊತೆನಲ್ಲಿ ಇದೆ ಅಲ್ವಾ? ಪ್ರಾಣ ಬಂದಿದೆ, ಪ್ರತಿದಿನ ವಾಸ ಮಾಡ್ತಾ ಇದೀವಿ, ಇದನ್ನ ನಾವು ಜೊತೆಗಿದ್ದೀವಿ. ಅಲ್ಲಿಗೆ ನಾವೇನ್ ಮಾಡ್ತೀವಿ? ಹುಡುಕ್ತಾ ಇದೀವಿ. ಎಲ್ಲೆಲ್ಲಿ ಹುಡುಕ್ತಾ ಇದೀವಿ? ಅಲೆದಾಟ ಮಾಡ್ತಾ ಇದೀವಿ. ಅಲ್ಲಿದ್ಯಾ, ಇಲ್ಲಿದಾರ ಪರಮಾತ್ಮ, ಎಲ್ಲಿದ್ದಾನೆ? ದೇವಾಲಯದಲ್ಲಿ, ಚರ್ಚ್ಗಳಲ್ಲಿ, ಮಂದಿರಗಳಲ್ಲಿ, ಗುಡಿಗಳಲ್ಲಿ, ಗೋಪುರಗಳಲ್ಲಿ ಹುಡ್ಕೊಂಡು ಹೋಗ್ತಾ ಇದೀವಿ.
ಆದ್ರೆ ಅವನ ಸ್ವರೂಪವನ್ನ ನಮ್ಮ ಒಳಗಡೆನೆ ಇಟ್ಟು ಅವನ ಸ್ವರೂಪವನ್ನ ನಮ್ಮ ರೀತಿಯಲ್ಲಿ ಸೃಷ್ಟಿ ಮಾಡ್ಕೊಳ್ಸಿದಾನೆ. ನಮ್ಮ ಒಳಗೆ ನಾವು ನೋಡೋದನ್ನ ಬಿಟ್ಟು ಹೊರಗಡೆ ಹುಡುಕ್ತಾ ಇದ್ದೀವಿ. ಅಂತರಂಗದಲ್ಲಿ ಎಲ್ಲರೂ ಕೂಡ ಬಾಹ್ಯ ಪ್ರಪಂಚವನ್ನ ತೋರ್ಸ್ಕೊಟ್ಟಿದ್ದಾರೆ ಎಲ್ಲಾರನ್ನು. ಆದ್ರೆ ಅಂತರಂಗದ ಸ್ವರೂಪವನ್ನ ತೋರ್ಸ್ಕೊಡ್ಬೇಕಲ್ಲ. ಎಲ್ಲರೂ ಹೇಳಿದ್ದಾರೆ ಅಂತರಂಗದಲ್ಲಿ ಇದ್ದಾನೆ ಪರಮಾತ್ಮ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಆ ಪರಮಾತ್ಮನ ನಾವು ನೋಡ್ಕೊಳಕ್ ಆಗ್ತಾ ಇಲ್ವೇ? ಆ ಅಂತರಂಗ ಯಾತ್ರೆಯನ್ನ ಮಾಡ್ಸೋದಿಕ್ಕೇನೆ ಯಾರಾದ್ರೂ ಒಬ್ರು ನಮ್ಗೆ ಕೈ ಹಿಡಿದು ಕರ್ಕೊಂಡು ಹೋಗ್ಬೇಕಾಗತ್ತೆ. ಯಾಕೆ ನಾವೇ ಹೋಗಕ್ಕಾಗಲ್ವಾ? ನಮ್ ಕೈನೇ ಹಿಡ್ಕೊಂಡು ಹೋಗ್ಬೇಕಾ? ಈಗ ನಾವು ಬೆಂಗಳೂರಿಂದ ಬಾಂಬೆಗೆ ಹೋಗ್ಬೇಕು. ಯಾರಾದ್ರೂ ಒಬ್ಬನ ಹೋಗಿರುವಂತವ್ರನ್ನ ಕೇಳಿದಾಗ ಏನ್ ಅನ್ಸುತ್ತೆ? ನೋಡಪ್ಪ, ಬೆಂಗಳೂರಿಗೆ ಹೋಗ್ಬೇಕು, ಬೆಂಗಳೂರಿಂದ ನೀನ್ ಬಸ್ಸಲ್ಲಾದ್ರೂ ಹೋಗ್ಬೋದು ಬಾಂಬೆಗೆ, ಇಲ್ಲ ಅಂತೇಳಿ ನೀನು ಏರೋಪ್ಲೇನ್ ಅಲ್ಲಾದ್ರೂ ಹೋಗ್ಬೋದು, ಈ ಟ್ರೈನ್ ಅಲ್ಲಾದ್ರೂ ಹೋಗ್ಬೋದು. 3 ಆಪ್ಷನ್ಸ್ ಇದೆ. ನೀನು ಬೇಗ ಹೋಗ್ಬೇಕು ಅಂತ ಹೇಳಿದ್ರೆ ಫ್ಲೈಟ್ ಅಲ್ಲಿ ಹೋಗ್ಬಿಡು. ನೀನು ಈಸಿಯಾಗಿ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದೆ ನೀನು ಬೇಗ ನಿನ್ ಪ್ಲೇಸ್ ಅನ್ನ ನೀನು ತಲುಪ್ತೀಯಾ ಅಂತ ನಮ್ಗೆ ಸಜೆಷನ್ ಮಾಡ್ತಾರೆ. ಆಗ ನಿಮ್ಗೊಂದು ಐಡಿಯಾಸ್ ಬಂತಲ್ವಾ? ನನ್ನ ಹತ್ರ ಎಷ್ಟು ದುಡ್ಡಿದೆ, ನನ್ನ ಹತ್ರ ಯಾವ ರೀತಿ ಹೋಗ್ಬೇಕು, ಎಷ್ಟು ದಿನ ಬೇಕಾಗುತ್ತೆ, ಯಾವ ಸಮಯ ಇರುತ್ತೆ, ನಿಮ್ಗೆಲ್ಲ ಡೀಟೇಲ್ಸ್ ಗೊತ್ತಾಗ್ಬಿಡ್ತಲ್ವಾ? ಅದೀಗ ನೀವೇ ಹೋಗ್ಬೇಕು ಅಂತ ಹೇಳಿದ್ರೆ, ನೀವೇ ದಾರಿನ ಹುಡ್ಕೋಬೇಕು ಅಂತ ಹೇಳಿದ್ರೆ ಸಮಯ ಎಷ್ಟು ತಗೊಳುತ್ತೆ ಹೇಳಿ? ಮನೆಗೆ ಹೋಗ್ಬೇಕು, ಬ್ಯಾಂಗ್ಳೂರ್ಗೆ ಹೋಗ್ಬೇಕು, ಅಲ್ಲಿನ ಯಾರಾದ್ರೂ ಕೇಳ್ಬೇಕು, ಅಲ್ಲಿ ನಾವು ವಿಚಾರಿಸ್ಬೇಕು, ಪುನಃ ಬರ್ಬೇಕು, ಪುನಃ ಹೋಗ್ಬೇಕು, ಸಮಯ ಕೇಳ್ಬೇಕು. ಅಲ್ಲಿ ಗೊತ್ತಿರಲ್ಲ ನಮ್ಗೆ ಎಲ್ಲಿ ಉಳ್ಕೋಬೇಕು ಅನ್ನೋದು ಗೊತ್ತಿರಲ್ಲ, ಯಾವ ರೀತಿ ಹೋಗ್ಬೇಕು ಅನ್ನೋದು ಗೊತ್ತಿರಲ್ಲ. ಎಷ್ಟು ಸಮಯ ತಗೊಳುತ್ತೆ ಹೇಳಿ? ಆ ಹುಡುಕಾಟದಲ್ಲೇ ನಮ್ ಜೀವನ ಮುಗ್ದೋಗುತ್ತಲ್ವಾ? ಗುರು ಒಬ್ರು ಇದ್ರು ಅಂತ ಹೇಳಿದ್ರೆ ಯಾಕೆ ಹೇಳಿ ಗುರು ಬೇಕು? ಆ ಗುರು ಗೊತ್ತಲ್ಲ, ಹಣ್ಣನ್ನ ಮುಂಚೆ ತಿಂದಿರ್ತಾರಲ್ಲ ಅವರು. ಆ ಹಣ್ಣು ಯಾವ ಹಣ್ಣು ಎಷ್ಟು ಸಿಹಿ ಇದೆ, ಎಷ್ಟು ಸಮಯದಲ್ಲಿ ನಾವು ಅಲ್ಲಿಗೆ ತಲುಪಬೇಕು ಅನ್ನೋದು ಆ ಗುರುವಿಗೆ ಗೊತ್ತಿರುತ್ತೆ. ಹಾಗಾಗಿ ಒಬ್ಬ ಗುರುವಿನ ಸಹಾಯವನ್ನ ನಾವು ತಗೊಳ್ತು ಅಂತ ಹೇಳಿದ್ರೆ ಬೇಗ ನಮ್ಮ ಡೆಸ್ಟಿನಿಯನ್ನ, ನಮ್ಮ ಗುರಿಯನ್ನ, ನಾವ್ ಏನ್ ಬೇಕು ಅನ್ಕೊಳ್ತೀವಲ್ಲ ಪರಮಾತ್ಮನನ್ನ ನಾವು ಕಾಣೋದಕ್ಕೆ ನಮ್ಗೆ ಸಹಾಯ ಆಗುತ್ತೆ. ಆದ್ರೆ ನಾವ್ ಏನ್ ಮಾಡ್ತಾ ಇದೀವಿ? ಇನ್ನು ಹುಡುಕಾಡ್ತಲೇ ಇದೀವಲ್ಲ. ಹುಡುಕಿ 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 ಏನಾಗ್ತಾ ಇದೆ ನಮ್ಗೆ? ದಣಿವಾರ್ತಾ ಇದೀವಿ ವಿನಃ ನಮ್ಮ ಸಮಸ್ಯೆಗಳು ಪರಿಹಾರ ಆಗ್ತಾ ಇಲ್ವಲ್ಲ. ಈಗ ನಾವು ಪ್ರಾಣಿ ಪಕ್ಷಿಗಳು ಈ ಪ್ರಕೃತಿಯನ್ನೆಲ್ಲ ನೋಡಿ, ಅದಕ್ಕೆ ಯಾವುದೇ ಭಯ ಇಲ್ಲ, ಆಸೆಗಳಿಲ್ಲ ಅಲ್ವಾ? ಹಣ ಮಾಡ್ಬೇಕು ಅನ್ನೋದು ಏನಾದ್ರು ಆ ಪ್ರಾಣಿ ಪಕ್ಷಿಗಳಿಗೆ ಇದೆಯಾ ನೋಡಿ? ಯಾವುದೇ ಪ್ರಾಣಿ ಪಕ್ಷಿಗಳನ್ನ ತಗೊಳ್ಳಿ, ತಂದು ತಂದು ಕೂಡಿ ಇಟ್ಕೋಬೇಕು, ಎಲ್ಲ ನಾನೇ ಇಟ್ಕೊಳ್ಬೇಕು, ಎಲ್ಲ ನನಗೇ ಬೇಕು ಅನ್ನೋದು ಏನಾದ್ರು ಇದೆಯಾ ಪ್ರಾಣಿ ಪಕ್ಷಿಗಳಿಗೆ? ಹಸ್ದಾಗ ಮಾತ್ರ ಹೋಗುತ್ತವೆ, ತಮ್ಗೆ ಏನ್ ಸಿಗುತ್ತೋ ಅದನ್ನ ತಿನ್ನುತ್ತವೆ, ಹುಡುಕುತ್ತವೆ, ಆನಂದವಾಗಿ ಜೀವನ ನಡೆಸ್ತಾ ಇದೆಯಲ್ಲ. ಆ ಪ್ರಕೃತಿನ ನಾವು ನೋಡಿದಾಗ ನಮ್ಗೆ ಅರ್ಥ ಆಗೋದು ಏನು ಅಂದ್ರೆ, ಆ ಪರಮಾತ್ಮನ ಜೊತೆಗೆ ಪ್ರಾಣಿ ಪಕ್ಷಿಗಳೆಲ್ಲವೂ ಕೂಡ ಸೇರ್ಕೊಂಡಿದ್ದಾವೆ. ಈ ಮನುಷ್ಯ ಮಾತ್ರ ಅದರಿಂದ ದೂರ 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 ಹೋಗ್ತಾ ಇದ್ದಾನೆ. ಪ್ರಕೃತಿನ ನೋಡಿ, ನಾವು ಗಮನಿಸಬೇಕು. ನಮ್ಮ ಸುತ್ತಮುತ್ತ ಇರುವಂತದನ್ನೆಲ್ಲ ನಾವು ಗಮನಿಸಿದಾಗ ನಮ್ಗೆ ಅರಿವಿಗೆ ನಮಗೆ ಬರುತ್ತೆ. ಆದ್ರೆ ನಾವು ಅದನ್ನ ಗಮನಿಸಕ್ಕೆ ನಾವು ಹೋಗ್ತಾ ಇಲ್ಲ. ನಮ್ಮದೇನು ಅಂತ ಹೇಳಿದ್ರೆ ಭಯ, ಟೆನ್ಷನ್, ದುಃಖ, ಇದ್ರಲ್ಲೇ ಜೀವನವನ್ನ ನಾವು ಕಳ್ಬಿಡ್ತಾ ಇದ್ದೀವಿ. ಸ್ವಲ್ಪ 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 ನಮ್ಮ ಹವ್ಯಾಸಗಳನ್ನ ನಾವು ಬದಲಾವಣೆ ಮಾಡ್ಕೊಳ್ತಾ ಬಂತು ಅಂತ ಹೇಳಿದ್ರೆ, ನಮ್ಮ ಜೀವನದ ಶೈಲಿಯನ್ನ ನಾವು ಬದಲಾಯಿಸ್ಕೊಳ್ತಾ ಬಂತು ಅಂತ ಹೇಳಿದ್ರೆ ಖಂಡಿತ ನಮ್ಮ ಜೀವನದಲ್ಲಿ ಬದಲಾವಣೆ ಆಗುತ್ತೆ. ಒಂದು ಸ್ವಲ್ಪ ನಾವು ಆಧ್ಯಾತ್ಮಿಕದ ಕಡೆಗೆ ನಮ್ಮ ಹೆಜ್ಜೆಯನ್ನ ಇಡ್ತಾ ಬಂತು ಅಂತ ಹೇಳಿದ್ರೆ ಜೀವನದಲ್ಲಿ ಪರಿವರ್ತನೆ ಆಗುತ್ತೆ. 2-3 ಹೆಜ್ಜೆಗಳನ್ನ, ಸಣ್ಣ ಪುಟ್ಟ ಹೆಜ್ಜೆಗಳನ್ನ ಇಟ್ರು ಸಾಕು, ಆ ಪರಮಾತ್ಮ ತನ್ನ ದೊಡ್ಡ ಬಾಹುಗಳನ್ನ ಚಾಚ್ಕೊಂಡು ಕಾಯ್ತಾ ಇದ್ದಾನೆ.
ಎಷ್ಟು ಜನ ಬರ್ತೀರಾ ಬನ್ನಿ, ಯಾರೆಲ್ಲ ಬರ್ತೀರಾ ಬನ್ನಿ, ನಿಮಗೆ ಏನ್ ಬೇಕು ತಗೊಳ್ಳಿ ಅಂತ ಕಾಯ್ತಾ ಇದ್ದಾನೆ. ಎರಡೂ ಕೈಗಳನ್ನ ಬಾಹುಗಳನ್ನ ಚಾಚಿ ಕಾಯ್ಕೊಂಡು ನಿಂತಿದ್ದಾನೆ ಪರಮಾತ್ಮ. ಆದ್ರೆ ನಾವೇ ಹೋಗ್ತಾ ಇಲ್ವಲ್ಲ. ಸಣ್ಣ ಪುಟ್ಟ ಹೆಜ್ಜೆ ಇಡೋಕು ನಮ್ಗೆ ಭಯ. ತಂದು ಕೂಸಿದ್ದಾರೆ ಕದ್ಕೊಂಡು ನಾವು ಮುಂದೆ ಮುಂದೆ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ಏನು ನಮ್ಮ ಕಾಳಜಿ ಮಾಡ್ಕೊಂಡು ಸಾಧ್ಯ ಆಗುತ್ತೆ. ಎಷ್ಟು ಬಸ್ಸಿನ ಕಾಲ ಅವರು ಮಕ್ಕಳಿಗಳನ್ನ ಮಾಡ್ತಾ ಇದ್ರು, ಮನೆಯನ್ನ ಬಿಟ್ಟಿದ್ರು ಅಲ್ಲ. ನಾವು ಪರ್ವತಗಳೆಲ್ಲ ಅಡ್ಡಾಡ್ತಾ ಇದ್ರಲ್ಲ, ಜೀವನನೇ ಹುಡುಕಾಗಿಟ್ಬಿಟ್ರಲ್ಲ ಅವರು. ಭಾಗ್ಯಶಾಲಿಗಳು, ನಾವು ಎಷ್ಟು ಅದೃಷ್ಟಪಟ್ಟರು. ಎಂತ ಯುಗದಲ್ಲಿ ನಾವು ಇದೀವಿ ಅಂತ ಹೇಳಿದ್ರೆ ನಮ್ಮಂತ ಭಾಗ್ಯಶಾಲಿಗಳು ಯಾರು ಇಲ್ಲ. ಹೋಗಿಲ್ಲ, ಬೆಟ್ಟ ಗುಡ್ಡ ಏನು ಅಲ್ಲಿ ಹೋಗಿಲ್ಲ. ಎಂತ ಟೆಕ್ನಾಲಜಿ ಬಂದಿದೆ ಇವತ್ತು ನೋಡಿ. ಝೂಮ್ ಆಪ್ ನ ಮುಖಾಂತರ ನಮ್ಮ ಮನೆಯಲ್ಲಿ ನಮಗೆ ಇಚ್ಛೆ ಬಂದಂತ ಸಮಯದಲ್ಲಿ ನಾವು ಕಲಿಬಹುದಾಗಿದ್ವಿಲ್ಲ. ಎಂತ ಪರಿವರ್ತನೆ, ಎಂತ ಸಮಯ ಕೊಟ್ಟಿದ್ದಾನೆ ಭಗವಂತ ಅಂತ ಹೇಳಿದ್ರೆ ನಾವು ನಿಜವಾಗ್ಲೂ ಪುಣ್ಯ ಮಾಡಿದೀವಿ. ನಾವು ಅದರ ಅರಿವು ನಮ್ಗೆ ಆಗ್ತಾ ಇಲ್ಲ. ಅದಕ್ಕೆ ನಾವ್ ಏನ್ ಮಾಡ್ಬೇಕು ಅಂದ್ರೆ, ಜಸ್ಟ್ ನಾವೇನ್ ಮಾಡ್ಬೇಕು, ಆ ಪರಮಾತ್ಮನಿಗೆ ನಮ್ಮನ್ನ ಸಮರ್ಪಿಸ್ಬೇಕು. ಆ ಸಮರ್ಪಣೆ ಭಾವದಿಂದ ನಾವ್ ಇತ್ತು ಅಂತ ಹೇಳಿದ್ರೆ ನಿಮ್ಗೆ ಏನ್ ಬೇಕು, ನಾವ್ ಕಲಿಬೇಕಾ, ನಾವ್ ಕಲಿಬಾರ್ದಾ, ಇಲ್ಲಿ ಇರ್ಬೇಕಾ, ಇಲ್ಲಿ ಬೇಡ್ವಾ ಅಂತ ಅನ್ಸುತ್ತೆ. ಆ ಅಂತರಂಗ ಯಾತ್ರೆಯನ್ನ ನಾವು ಮಾಡೋದಿಕ್ಕೋಸ್ಕರನೇ ಪ್ರತಿದಿನ ನಾವು ಧ್ಯಾನವನ್ನ ಫ್ರೀಯಾಗಿ ನಾವು ಮಾಡ್ತಾ ಇರುವಂತದ್ದು. ನಿಮ್ಮನ್ನ ಕರ್ಕೊಂಡು ಹೋಗ್ಬೇಕಲ್ಲ, ನಾವು ನಡೆಸ್ಬೇಕಲ್ವಾ. ಎಲ್ಲರೂ ಹೊರಗಡೆನ ತೋರಿಸ್ತಾ ಇದ್ದಾರೆ, ಆದ್ರೆ ಅಂತರಂಗದ ಯಾತ್ರೆಯನ್ನು ನಾವು ಮಾಡ್ಬೇಕಲ್ವಾ. ಆ ಯಾತ್ರೆನೇ ನಮ್ಮ ಧ್ಯಾನ. ಹಾಗಾಗಿ ಪ್ರತಿದಿನ ಕ್ಲಾಸ್ಗಳಿರುತ್ತೆ. ಕ್ಲಾಸ್ ಇಲ್ದೇ ಇರುವಂತ ದಿನಗಳೆಲ್ಲವೂ ಕೂಡ ನಮ್ಗೆ ಧ್ಯಾನನೇ ನಮ್ಗೆ ತುಂಬಾ ಇಂಪಾರ್ಟೆನ್ಸ್ ಆಗಿರುವಂತದ್ದು. ನಮ್ಮ ಒಳಗಡೆನೆ ಒಂದು ಶಕ್ತಿ ಇದೆಯಲ್ಲ, ಪರಮಾತ್ಮ ಎಲ್ಲವನ್ನು ಕೊಟ್ಟು ಕಳ್ಸಿದಾನೆ. ಆದ್ರೆ ನಮ್ಮ ಶಕ್ತಿಯನ್ನ, ನಮ್ಮ ಸ್ವರೂಪವನ್ನ ನಮಗೆ ಗೊತ್ತಾಗ್ತಾ ಇಲ್ಲ. ಅದನ್ನ ನಾವು ತಿಳ್ಕೊಬೇಕಾಗಿದೆ. ಒಂದು ಎಕ್ಸಾಂಪಲ್ ಹೇಳ್ಬೋದು ನೋಡಿ. ಈ ರೇಖೆ ನೋಡಿ ಹೇಗಿದೆ ಅನ್ನೋದಿಕ್ಕೆ, ತಾಯಿ ಮಗುನ ನೋಡಿ ಮಗುನ ಎಲ್ಲರ ಜೊತೆಗೆ ಎಷ್ಟು ಪ್ರೀತಿಯಂಗಿರುತ್ತೆ. ಅದು ಯಾರ್ ಕರೆದ್ರೂ ನಗ್ತಾ ಇರುತ್ತೆ. ಆ ಮಗು ಅತ್ತಾಗ, ಆ ಮಗುವಿಗೆ ನೋವಾದಾಗ ತಾಯಿ ಏನ್ ಮಾಡ್ತಾರೆ ಅಲ್ವಾ. ಆ ಮಗು ಏನ್ ಮಾಡ್ತಾರೆ, ತಾಯಿ ತನ್ನ ಕೈಗಳಿಂದ ಇಟ್ಕೊಳ್ಳೋದೇ ಈ ತರ ಪ್ರೀತಿಯಿಂದ ಸವರ್ತಾರೆ ಅಷ್ಟೇ. ಆ ತಲೆನಾಗಿರ್ಬಹುದು, ಅದ್ ಎಲ್ಲಿ ನೋವಿರುತ್ತೆ ಅಲ್ಲಿ, ಕೈಗಳಿಂದ ಆ ಮಗುನ ಈ ತರ ಸವರಿದ್ರೆ ಸಾಕು. ಆ ಆ ಒಂದು ಆ ಶಕ್ತಿಯಿಂದ ಮಗು ತನಗೆ ತಾನೇ ಸೈಲೆಂಟ್ ಆಗ್ಬಿಡುತ್ತೆ. ಕೈಗಳಲ್ಲಿ ಎಂತ ಅದ್ಭುತವಾದ ಶಕ್ತಿ ಇದೆ ಅಲ್ವಾ. ಈಗ ನಮ್ಗೊಂದು ಗಾಯ ಆಗುತ್ತೆ, ನೋವಾಗ್ತಾ ಇರುತ್ತೆ ತುಂಬಾ. ತಕ್ಷಣ ನಾವೇನ್ ಮಾಡ್ತೀವಿ, ಅಯ್ಯೋ ನೋವಾಗ್ತಿದೆಯಲ್ಲ ಅಲ್ಲಿ, ನೋವಾಗುತ್ತಿದೆ ಅಂತ ಅಂದ ತಕ್ಷಣ ನಮ್ ಕೈಗಳು ಏನ್ ಮಾಡುತ್ತೆ, ಆಟೋಮೆಟಿಕಲ್ ಅಲ್ಲಿ ಹೋಗುತ್ತೆ, ಅದು ಟಚ್ ಮಾಡುತ್ತೆ. ಅದನ್ನ ಮುಟ್ಟಿ ಅದನ್ನ ಸವರದ ತಕ್ಷಣ ಏನಾಗುತ್ತೆ, ನಮ್ಗೆ ಒಂದು ರಿಲೀಫ್ ಆಗುತ್ತಾ ಇಲ್ವಾ. ಹೇಗಾಯ್ತು ಅದು, ನಮ್ ಕೈಗಳೆಲ್ಲ ಶಕ್ತಿ ಇದೆಯಲ್ಲ. ಆ ಒಂದು ಶಕ್ತಿ ನಮ್ಮೊಳಗೆ, ನಮ್ಮ ಒಳಗಡೆಯಿಂದನೇ ಬಂದಿದೆಯಲ್ಲ. ನಮ್ ತಂದೆ ತಾಯಿ ನಮ್ಗೆ ಏನ್ ಮಾಡ್ತಾರೆ, ಅವರು ನೀನ್ ಚೆನ್ನಾಗಿರವ, ನೀನ್ ಬಾಳೋ ಬಂಗಾರ ಆಗಿರ್ಲಿ, ಆಶೀರ್ವಾದ ಮಾಡ್ತಾರೆ ಇಲ್ವಾ. ಯಾವ್ದ್ರಿಂದ ಮಾಡ್ತಾರೆ, ಮುಂಚೆ ಎಲ್ಲ ಆಶೀರ್ವಾದವನ್ನ ಗುರು ಹಿರಿಯಗಳು ತಂದೆ ತಾಯಿಯರು ಮಾಡ್ತಿದ್ದಾಗ ಜೀವನ ಎಲ್ಲರಿಗೂ ಕೂಡ ಚೆನ್ನಾಗಿರ್ತಾ ಇತ್ತು. ಈಗ ನಾವು ದೂರ ಹೋಗ್ತಾ 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 ಏನಾಗ್ತಾ ಇದೆ, ನಮ್ಮ ಸಂಸ್ಕಾರಗಳೆಲ್ಲವನ್ನು ಕೂಡ ನಾವು ಮರ್ತು ಬರ್ತಾ ಇದ್ದೀವಿ. ಎಲ್ಲರೂ ಕೂಡ ನಮ್ಮ ರೂಢಿಗಳಲ್ಲಿ ಅದನ್ನ ತುಂಬಿ ಕೊಟ್ಟಿದ್ದಾರೆ. ನಾವ್ ಏನು ಹೊಸದಾಗಿ ಹುಡುಕುವಂತ ಅವಶ್ಯಕತೆನೇ ಇಲ್ಲ. ಅವ್ರು ಏನ್ ನಮ್ಮ ಋಷಿ ಪರಂಪರೆಯಿಂದ ಏನ್ ಬಂದಿದೆಯಲ್ಲ, ಅದನ್ನ ಅರ್ಥ ಮಾಡ್ಕೊಂಡ್ರೆ ಸಾಕಾಗಿದೆ ನಮ್ಗೆ. ಅಷ್ಟು ವಿಚಾರಗಳನ್ನ ಅವರು ನಮ್ಗೆ ತುಂಬಿಸಿ ಕಳಿಸ್ಕೊಟ್ಟಿದ್ದಾರೆ. ಈ ಒಂದು ಶಕ್ತಿನೇ ನಾವು ರೇಖಿ ಅಂತ ಕರೆಯೋದು. ರೇ ಅಂತ ಹೇಳಿದ್ರೆ ಏನು, ಕಿರಣ.
ಪ್ರಕಾಶ, ಆ ಪರಮಾತ್ಮನ ಪ್ರಕಾಶ. ಕೀ ಅಂತಂದ್ರೆ ಏನು? ಅದನ್ನ ಹುಡುಕುವಂತ ಒಂದು ಕೀಲಿ ಕೈ, ಬೀಗದ ಕೈ. ಆ ಪರಮಾತ್ಮನನ್ನ ಸೇರುವಂತಹ ಬೀಗದ ಕೈ ಯಾವುದು ಅಂತ ಹೇಳಿದ್ರೆ ರೇಖಿ. ಓಪನ್ ಮಾಡಿದ್ರೆ ಸಾಕು, ನಮ್ಗೆ ಏನ್ ಬೇಕು ಅದೆಲ್ಲವನ್ನು ಕೂಡ ನಾವು ಪಡ್ಕೊಳ್ಬಹುದಾಗಿದೆ. ಆ ಕೀಲಿಯನ್ನ, ಆ ದಾರಿಯನ್ನ ಯಾಕೆ ನಾವು ಕಂಡ್ಕೊಳ್ಬಾರ್ದು? ಹೌದಲ್ವಾ? ಇದನ್ನೇ ನಮ್ಮ ಗ್ರಂಥಗಳಲ್ಲಿ ಸ್ಪರ್ಶ ಚಿಕಿತ್ಸೆ ಅಂತ ಹೇಳಿ ಅದನ್ನ ತಿಳಿಸ್ಕೊಟ್ಟಿದ್ದಾರೆ ನಮ್ಗೆ. ಆ ಪರಮಾತ್ಮನನ್ನ ಕಾಣುವಂತ ಸರಳವಾದಂತ ದಾರಿ ಯಾವುದು ಅಂದ್ರೆ ರೇಖಿ. ನಮ್ಮ ಜೀವನದಲ್ಲಿ ನಾವು ಆನಂದವನ್ನ ಪಡಿಬೇಕಾ? ಅದು ರೇಖೆಯ ಮುಖಾಂತರ ಸಾಧ್ಯ ಆಗತ್ತೆ. ನಾವು ಆಧ್ಯಾತ್ಮಿಕತೆಗಳಿಗೆ ಸಾಗ್ಬೇಕಾ? ರೇಖೆ ನಮ್ಗೆ ಸಹಾಯವನ್ನ ಮಾಡ್ಕೊಡುತ್ತೆ. ನಮ್ಮ ಜೀವನದಲ್ಲಿ ಸಮಸ್ಯೆಗಳಿಂದ ನಾವು ಮುಕ್ತಿಯನ್ನ ಪಡಿಬೇಕಾ? ರೇಖೆ ನಮ್ಗೆ ಸಹಾಯವನ್ನ ಮಾಡ್ಕೊಡುತ್ತೆ. ನಾವು ಆರೋಗ್ಯವಾಗಿರ್ಬೇಕಾ? ಅನಾರೋಗ್ಯದ ಸ್ಥಿತಿಗಳು, ಕಾಯಿಲೆಗಳು ನಮ್ಮಲ್ಲಿದೆಯಾ? ಅವು ತಕ್ಷಣಕ್ಕೆ ರೇಖೆನ ಕಲ್ತಿದೆ ಅದೇನೇನೂ ಅಲ್ಲ, ಕಲ್ಸ್ಕೊಡ್ತೀವಿ. ಈ ಒಂದು ರೇಖೆ ನಮಗೆ ಎಲ್ಲವನ್ನು ಕೂಡ ನಮ್ಗೆ ಸರಿ ಮಾಡ್ಕೊಡುತ್ತೆ. ಈಗ ನಿಮ್ಮೆಲ್ಲರಿಗೂ ಸರಳವಾಗಿ, ಸಿಂಪಲ್ ಆಗಿ ನಿಮ್ಗೆ ಅರ್ಥ ಆಗಿರುವಂತದ್ದು ಏನು ಅಂತ ಹೇಳಿದ್ರೆ, ಆ ಪರಮಾತ್ಮನ ದಿವ್ಯ ಶಕ್ತಿನೇ ರೇಖಿ ಅಂತೇಳಿ ನಾವು ಕರಿತೀವಿ. ಅಥವಾ ಸರ್ವವ್ಯಾಪಿ ಆಗಿರುವಂತದ್ದನ್ನ ನಾವು, ಆ ಒಂದು ಚೇತನವನ್ನ ನಾವು ರೇಖಿ ಅಂತೇಳಿ ನಾವು ಕರಿತೀವಿ. ಇದನ್ನ ಜಪಾನಿನ ಪದದಲ್ಲಿ ರೇಖಿ ಅಂತ ಕರೀತಾರೆ. ಯಾಕೆ ಅಂದ್ರೆ ಜಪಾನಲ್ಲಿ ಒಬ್ಬ ಪ್ರೊಫೆಸರ್ ಇರ್ತಾರೆ. ಅವ್ರು ಹೀಗೆ ಸ್ಟಡಿ ಮಾಡ್ತಾ ಮಾಡ್ತಾ ಅವರಿಗೆ ಮಕ್ಕಳುಗಳು ಅವ್ರಿಗೆ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಈ ತರ ಹೀಲಿಂಗ್ ಮಾಡಿದ್ರೆ, ಈ ತರ ಕೈಗಳಿಂದ ಆಶೀರ್ವಾದ ಮಾಡಿದ್ರೆ ಏನೇನೋ ಸ್ವಲ್ಪ ಪವಾಡಗಳು ನಡೆಯುತ್ತಂತಲ್ಲ ಅಂತ. ಆಗ ಅವರು ರಿಸರ್ಚ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹುಡುಕ್ತಾ 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 ಅವರಿಗೆ ಎಲ್ಲೂ ಕೂಡ ಅರಿವಿಗೆ ಬರಲ್ಲ. ಆಗ ಫ್ರೆಂಡ್ಸ್ ಸಹಾಯದಿಂದ ಅವರಿಗೆ ತಿಳಿಯುವಂತದ್ದು ಏನು ಅಂತ ಹೇಳಿದ್ರೆ, ಭಾರತ ದೇಶದಲ್ಲಿ ಈ ಒಂದು ವಿದ್ಯೆ ಇದೆ, ನೀನು ಅಲ್ಲಿ ಹೋಗು ಸ್ಟಡಿ ಮಾಡು ಅಂತ ಹೇಳ್ತಾರೆ. ಅವರು ಈಗಿನ ವಾರಣಾಸಿ ಇದೆಯಲ್ಲ, ಅಲ್ಲಿಗೆ ಬರ್ತಾರೆ. ಅಲ್ಲಿ ಬಂದು ನಮ್ಮ ಗ್ರಂಥಗಳನ್ನ ಎಲ್ಲವನ್ನ ತೆಗೆದು ಅವರು ಸ್ಟಡಿ ಮಾಡೋದಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಅವರಿಗೆ ಕಮಲ ಸೂತ್ರ ಅಂತ ಹೇಳಿ ಒಂದು, ಲೋಟಸ್ ಸೂತ್ರ ಅಂತ ಹೇಳಿ ಒಂದು ಬುಕ್ ಸಿಗುತ್ತೆ. ಆ ಭಗವಾನ್ ಬುದ್ಧರ ಒಂದು ಪುಸ್ತಕ ಸ್ಟಡಿ ಮಾಡ್ತಾರೆ. ಏನು ಅಂತ ಹೇಳಿದ್ರೆ, 21 ದಿನಗಳ ಕಾಲ ಸತತವಾಗಿ ನಾನು ಧ್ಯಾನವನ್ನ ಮಾಡಿದಾಗ ನನಗೆ ಒಂದು ಶಕ್ತಿ ಬರುತ್ತೆ. ಆ ಶಕ್ತಿಯಿಂದ ನಾವು ಏನೆಲ್ಲ ಸಾಧನೆ ಮಾಡಬಹುದು ಅಂತ ಅವ್ರಿಗೆ ಅರಿವಿಗೆ ಬರುತ್ತೆ. ಅವ್ರು ಮತ್ತೆ ಪುನಃ ವಾಪಸ್ ಜಪಾನ್ಗೆ ಹೋಗ್ತಾರೆ. ಅವ್ರು ಯಾರು ಅಂತ ಹೇಳಿದ್ರೆ ಮಿಕಾವೋ ಉಸುಯಿ ಅಂತ ಹೇಳಿ ಪ್ರೊಫೆಸರ್. ಅವರು ಮತ್ತೆ ಜಪಾನಿಗೆ ಹೋಗ್ತಾರೆ. ಅವರ ಪ್ರದೇಶದಲ್ಲಿ ಒಂದು ಪರ್ವತದಲ್ಲಿ ಕೂತ್ಕೊಳ್ತಾರೆ. 21 ದಿನಗಳ ಕಾಲ ಧ್ಯಾನ ಮಾಡ್ತಾರೆ. ಅವಾಗ ಏನು ಇರಲ್ಲ, ಜಸ್ಟ್ 21 ಕಲ್ಗಳನ್ನ ತಗೊಂಡು ಹೋಗ್ತಾರೆ. ಧ್ಯಾನವನ್ನ ಮಾಡ್ತಾರೆ. 1 ದಿನ ಆಗುತ್ತೆ, 2 ದಿನ ಆಗುತ್ತೆ, 3 ದಿನ ಆಗುತ್ತೆ, ಏನು ಅರಿವಿಗೆ ಬರಲ್ಲ. 5 ದಿನ ಆಗುತ್ತೆ, 10 ದಿನ ಆಗುತ್ತೆ. ಊಟ ಇಲ್ಲ, ನಿದ್ದೆ ಇಲ್ಲ, ಜೊತೆಗೆ ಯಾರು ಇಲ್ಲ, ಒಬ್ರೇ ಹೋಗಿರ್ತಾರೆ. ಕಲ್ಗಳನ್ನ ದಿನ ದಿನ ಕೌಂಟ್ ಮಾಡ್ತಾ ಇರ್ತಾರೆ. 20 ದಿನ ಆಗುತ್ತೆ. ಫುಲ್ ಟೆನ್ಷನ್ ಅವರಿಗೆ. ನನಗೆ ಏನು ಗೊತ್ತಾಗ್ತಾ ಇಲ್ವಲ್ಲ, ಏನು ಅರಿವಿಗೆ ಬರ್ತಾ ಇಲ್ವಲ್ಲ ಅಂತ ಕೊನೆಯ ದಿನ ಅವರು ಏನಾದ್ರೂ ಆಗ್ಲಿ ಅಂತ ಹೇಳಿ ಧ್ಯಾನಕ್ಕೆ ಕೂತ್ಕೊಳ್ತಾರೆ. ಧ್ಯಾನ ಮಾಡ್ತಾ 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 ಏನಾಗುತ್ತೆ ಅಂತ ಹೇಳಿದ್ರೆ, ಅವ್ರಿಗೆ ಒಂದು ಬ್ರಹ್ಮಾಂಡದಿಂದ ಒಂದು ಅತ್ಯಂತ ಪ್ರಕಾಶಮಯವಾದಂತ, ಅಂದ್ರೆ ಅದನ್ನ ವರ್ಣಿಸಕ್ಕೆ ಸಾಧ್ಯ ಇಲ್ಲ, ಅಷ್ಟು ಒಂದು ತೇಜೋಮಯವಾದಂತ ಒಂದು ಬೆಳಕು ಬಂದು ಅವರನ್ನ, ಅವರ ಸಹಸ್ರ ಚಕ್ರವನ್ನ ಟಚ್ ಮಾಡಿದಾಗ ಅವರು ಅನ್ಕಾನ್ಶಿಯಸ್ ಆಗ್ತಾರೆ. ಬಟ್ ಅವ್ರು ಅನ್ಕಾನ್ಶಿಯಸ್ ಆಗಲ್ಲ, ಅವ್ರು ಉನ್ನತವಾದ ಉಚ್ಚ ಸ್ಥಿತಿಯ ಸಮಾಧಿಯ ಸ್ಥಿತಿಯಲ್ಲಿ ಅವರು ತಲುಪಿರ್ತಾರೆ. ಅವರಿಗೆ ಎಚ್ಚರಿಕೆ ಆದಾಗ ಮಧ್ಯಾಹ್ನ ಆಗ್ಲೇ 3 ಗಂಟೆ ಆಗ್ಬಿಟ್ಟಿರುತ್ತೆ ಅವ್ರಿಗೆ. ಆಗ ನೋಡ್ತಾರೆ, ಅಷ್ಟು ಆಯಾಸ, ಬಳಲಿಕೆ, ಬಾಯಾರಿಕೆ ಈ ಒಂದು ಶರೀರದಲ್ಲಿ ತೇಜಸ್ಸು, ಬಳಲಿಕೆ ಅನ್ನೋದೇ ಇಲ್ಲ, ಆಯಾಸ ಅನ್ನೋದೇ ಇರಲ್ಲ ಅವ್ರಿಗೆ. ಏನ್ ಆಗ್ತಾ ಇದೆ ಅನ್ನೋದೇ ಗೊತ್ತಾಗಲ್ಲ. ಅಷ್ಟು ಶಕ್ತಿಶಾಲಿಯಾಗಿ ತೇಜೋಮಯವಾಗಿರ್ತಾರೆ ಅವರು.
ಆಗ ಅವರಿಗೆ ಗೊತ್ತಾಗುತ್ತೆ ನೋಡಿ ಇದೇ ಒಂದು ದಿವ್ಯವಾದಂತ ಪವಾಡ ಶಕ್ತಿ ಅಂತ ಹೇಳಿ ಅವ್ರ ಪಾಡಿಗೆ ಅವ್ರು ಎದ್ದೇಳ್ತಾರೆ. ಬೆಟ್ಟವನ್ನ ಇಳ್ಕೊಂಡು ಖುಷಿಯಿಂದ ಬರ್ತಾ ಇರ್ಬೇಕಾದ್ರೆ ಕಾಲಿಗೆ ಏಟಾಗ್ಬಿಡುತ್ತೆ ಅವರಿಗೆ. ಬೆರಳಿಗೆ ರಕ್ತ ಸುರಿತಾ ಇರುತ್ತೆ. ಆಗ ಅದನ್ನ ಮುಟ್ಟುತ್ತಾರೆ. ಇದ್ದಕ್ಕಿದ್ದಂಗೆ ನೋವೆಲ್ಲ ಕಡಿಮೆ ಆಗಿ ಬೆರಳೆಲ್ಲ ನಿಂತ್ಕೊಂಡ್ಬಿಡುತ್ತೆ ಅವ್ರಿಗೆ. ಗೊತ್ತಿಲ್ಲ ಅದು. ಅದೆಲ್ಲ ನೋವು ಬಂದಿದ್ದು ಎಲ್ಲ ಕೆನ್ನೆಲ್ಲ ಊದ್ಕೊಂಡ್ಬಿಟ್ಟಿರುತ್ತೆ ಅವರಿಗೆ. ಆಗ ಮಾತಾಡ್ತಾ ಅದೇನಾಗಿದೆ ನೋಡೋಣ ಅಂತ ಟಚ್ ಮಾಡ್ತಾರೆ. ಹುಟ್ಟಿದ ತಕ್ಷಣ ಈ ರೀತಿ ಒಂದೊಂದು ಯಾರಿಗೆ ತೊಂದರೆ ಇದ್ರು ಯಾರಿಗೆ ನೋಡಿದ್ರು ಒಂದು ನೀರಿಗೆ ಮಾತಾಡಿದ್ರೆ ಎಲ್ಲ ಭಾವನೆಗಳು ಬದಲಾವಣೆಗಳಾಗ್ತಾ ಇರುತ್ತೆ. ಆ ಒಂದು ಹೆಚ್ಚಿನಲ್ಲಿ ನಮ್ಮಿಂದ ನಮ್ಮ ಗುರು ಪರಂಪರೆ ನಮ್ಮ ದೇಶದಿಂದ ಹೋದಂತವರಿಗೆ ಈಗ ಮತ್ತೆ ನಮಗೆ ಅನಿಸ್ತಾಯಿದೆ. ಯಾವ ಕೆಲಸ ಹೇಳಿ ಯಾವ ಕೆಲಸ ಆಗಲಾರ್ದ ಹೋಗ್ಬೇಕು ನಾವು. ಎಲ್ಲ ಕೆಲಸಗಳು ಎಲ್ಲ ರೀತಿಯಲ್ಲೂ ಕೂಡ ಎಲ್ಲ ಸಮಸ್ಯೆಗಳು ಕೂಡ ಪರಿಹಾರ ಸಿಗುತ್ತೆ. ಹಾಗೆ ನಾವು ಸ್ವಲ್ಪ ಸಮಯವನ್ನ ಕೊಟ್ಟು ಇದನ್ನ ದೀರ್ಘವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಏನ್ ಬೇಕಾದ್ರೆ ನಾವು ತಗೋಬೇಕಾಗಿದೆ ಅಷ್ಟೇ. ಏಕೆ ಅಂತಂದ್ರೆ ಏನು, ಅದರ ಇತಿಹಾಸ ಏನು, ಅದರಿಂದ ಏನೇನ್ ಕೆಲಸಗಳಾಗುತ್ತೆ, ಯಾವ ರೀತಿ ಅದು ಕಾರ್ಯವನ್ನ ಮಾಡುತ್ತೆ ಅನ್ನೋ ಎಲ್ಲ ವಿಷಯಗಳನ್ನ ಸರಳವಾಗಿ ನೀವೆಲ್ಲರೂ ಕೂಡ ತಿಳ್ಕೊಂಡಿದ್ದೀರಾ. ನಾಳಿನ ಕ್ಲಾಸಲ್ಲಿ ನಾವು ಮತ್ತೆ ಎಲ್ಲರೂ ಕೂಡ ಭೇಟಿಯಾಗೋಣ. ನಿಮ್ಗೆ ಏನೋ ಡೌಟ್ಸ್ ಇದೆಯಾ? ಅರ್ಥ ಆಗಿದೆ ಅಲ್ವಾ ಇದೆಲ್ಲವೂ ಕೂಡ? ನನಗೆ ವಿಡಿಯೋಸ್ ಆನ್ ಮಾಡ್ಕೊಳ್ಳಿ. ಅರ್ಥ ಆಗಿದೆ ಅಲ್ವಾ ಇದೆಲ್ಲ ನಿಮ್ಗೆಲ್ಲಾದ್ರೂ?